ಹುಲಿ ಜಿಂಕೆನ ಕಿಲ್ ಮಾಡಿ ಈ ತರ ತಿನ್ನತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಇವತ್ತು ಬೆಳಗ್ಗೆ ನನ್ನ ಕಸಿನ್ ಜೊತೆ ನಾನು ಹೋಗಿದ್ದೆ ಕಬಿನಿ ಸಫಾರಿಗೆ. ಬೆಳಗಿನ ಜಾವ 6:30 ಸಫಾರಿ ಸ್ಟಾರ್ಟ್ ಆಯ್ತು. ಬಸ್ಸಲ್ಲಿ ಕೂತ್ಕೊಂಡು ಫ್ರೆಶ್ ಏರ್ ಅಲ್ಲಿ ಹೋಗ್ತಾ ಇದ್ದಂಗೆ ವಾವ್ ಎಂತ ಫೀಲ್ ಇತ್ತು ಅಂತಂದ್ರೆ, ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿತ್ತು. ಹುಲಿ ಜಿಂಕೆನ ಕಿಲ್ ಮಾಡಿ ಹೇಗ್ ತಿಂದಿತ್ತು ಅಂತಂದ್ರೆ, ಫುಲ್ ಹೊಟ್ಟೆ ಭಾಗದಲ್ಲಿರೋ ಮಾಂಸ ಎಲ್ಲ ತಿಂದಾಕಿ ಕೈ ಕಾಲಲ್ಲಿ ಜಾಸ್ತಿ ಎಲ್ಲೆಲ್ಲಿ ಮಾಂಸ ಇಲ್ಲ ಅದನ್ನ ಮಾತ್ರ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿತ್ತು. ಮೋಸ್ಟ್ಲಿ ಸ್ನಾಕ್ಸ್ ಕಿಟ್ಕೊಂಡಿರ್ಬೋದು. ಇಲ್ಲೇ ಎಲ್ಲ ಅಕ್ಕಪಕ್ಕದಲ್ಲಿ ಇರುತ್ತೆ, ಬರ್ಬೋದು ಅಂತ ಕಾಯ್ತಿದ್ವಿ. ಆಪೋಸಿಟ್ ಬರೋ ವೆಹಿಕಲ್ ಕೇಳಿದ್ವಿ ಏನಾರ ಸೈಟಿಂಗ್ ಆಯ್ತಾ ಅಂತ, ಏನೂ ಇಲ್ಲ ಅಂತಂದ್ರು. ಅಲ್ಲೇ ಒಂದು ಸ್ಕುರಿಲ್ ಮರದಿಂದ ಮರಕ್ಕೆ ನೆಗೆಯೋದನ್ನ ನೋಡಿದ್ವಿ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಮ್ಮೆಲ್ಲರಿಗೂ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು. ಅಲ್ಲೇ ಹುಲಿ ಹೆಜ್ಜೆ ಗುರುತು ನಮ್ಗೆಲ್ಲ ಸಿಕ್ತು, ಪಾ ಮಾರ್ಕು. ಅದನ್ನ ನೋಡಿ ಹುಲಿ ಎಲ್ಲೋ ಇಲ್ಲೇ ಇದೆ, ಅಕ್ಕಪಕ್ಕ ಬಂದೇ ಬರುತ್ತೆ ಅಂತ ಸುಮಾರು ಹೊತ್ತು ಕಾದ್ವಿ. ಬಟ್ ಹುಲಿ ಮಾತ್ರ ಬರಲೇ ಇಲ್ಲ. ಸರಿ ಇನ್ನೇನ್ ಮಾಡೋದು, ಹಾಗೆ ಮುಂದೆ ಹೋಗೋಣ ಅಂತ ಹೋದ್ವಿ. ರೋಡ್ ಮಧ್ಯ ಒಂದು ನವಿಲು ಗರಿ ಬಿಚ್ಚಿ ಡ್ಯಾನ್ಸ್ ಮಾಡ್ತಾ ಇತ್ತು. ವಾವ್ ಎಷ್ಟು ಸಖತ್ತಾಗಿತ್ತು ಅಂದ್ರೆ ಫೀಲಿಂಗ್ ಆಫ್ ಬೆಳಗಿನ ಜಾವ ಫ್ರೆಶ್ನೆಸ್ ಅಲ್ಲಿ ವಾವ್ ಅಂತ ಅನ್ನಿಸ್ಬಿಡ್ತು. ಹಾಗೆ ನವಿಲ್ ನೋಡ್ಕೊಂಡು ಮುಂದೆ ಹೋದ್ವಿ. ನಮ್ಗೆ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು. ಗಜೇಂದ್ರ ಗಜರಾಯ ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಹಾಗೆ ನಡ್ಕೊಂಡು ಅದ್ರ ಪಡ್ಗದ್ ಮೇಯ್ಕೊಂಡು ಬರ್ತಾ ಇತ್ತು. ನೀವೇನೇ ಅನ್ನಿ ಸಫಾರಿಗೆ ಹೋಗ್ಬಿಟ್ಟು ಆನೆ ಸಿಕ್ಕಿಲ್ಲ ಅಂತಂದ್ರೆ ತುಂಬಾನೇ ಬೇಜಾರಾಗ್ಬಿಡ್ತಿತ್ತು. ನಂಗೆ ಅದೊಂದು ಕೊರಗಿತ್ತು, ಎಲ್ಲ ಆನೆ ಸಿಗಲ್ವೇನೋ ಅಂತ. ಸದ್ಯ ಆನೆ ಸಿಕ್ಕಿದ್ ಖುಷಿ ಆಯ್ತು. ಮುಂದೆ ಹೋದ್ರೆ ಮತ್ತೆ ಒಂದು ಬಸ್ ನಿಂತಿತ್ತು. ಏನೋ ಇರ್ಬೋದೇನೋ, ಯಾಕೆ ಬಸ್ ನಿಲ್ಸ್ಕೊಂಡು ನಿಂತಿದ್ದಾರೆ ಅಂತ ನೋಡಿದ್ರೆ ಈ ಬಸ್ಸು ಕೆಟ್ಟೋಗಿ ನಿಂತಿತ್ತು. ಮತ್ತೆ ಡಿಸಪಾಯಿಂಟ್ ಆಯ್ತು. ಸರಿ ಇನ್ನೇನ್ ಮಾಡೋದು ಅಂತ ಅದೇ ಬೇಜಾರಲ್ಲಿ ಮುಂದೆ ಹೋದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಹುಲಿ ತಿಂದ್ಬಿಟ್ಟಿರೋ ಜಿಂಕೆನ ಒಂದು ಹಂದಿ ಎಳ್ಕೊಂಡು ಹೋಗಿ ತಿಂತಾ ಇತ್ತು. ಇದನ್ನ ನೋಡಕ್ ಎಷ್ಟು ಸಖತ್ತಾಗಿತ್ತು ಅಂದ್ರೆ ನನ್ನ ಜೀವನದಲ್ಲಿ ನಾನು ನೋಡಿರ್ಲಿಲ್ಲ ಈ ತರ. ಅವಾಗ ಅರ್ಥ ಆಯ್ತು ಹುಲಿ ಯಾಕೆ ಫುಲ್ ತಿಂದೆ ಹೊಟ್ಟೆ ಭಾಗ ಮಾತ್ರ ತಿನ್ಕೊಂಡೈತೆ ಅಂತ. ನಾನು ತಿಂದು ಉಳಿದ ಪ್ರಾಣಿಗಳಿಗೂ ಇರ್ಲಿ ಅಂತ ಹುಲಿ ಮನೋಭಾವನೆ. ನೋಡಿ ಪಾಪ ಅವಲ್ಲೂ ಎಷ್ಟು ಹೆಲ್ಪಿಂಗ್ ನೇಚರ್ಗಳಿದೆ ಅಂತ. ಮನುಷ್ಯ ಎಲ್ಲ ನಾನೇ ತಿನ್ಬೇಕು, ಎಲ್ಲ ನನಗೆ ಬೇಕು ಅನ್ನೋದು. ಪ್ರಾಣಿಗಳೆಲ್ಲ ಅವು ಖಂಡಿತವಾಗ್ಲೂ ಇಲ್ಲ. ಸರಿ ಇದನ್ನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ನಮ್ ಸಫಾರಿ ಟೈಮಿಂಗ್ಸ್ ಮುಗ್ದೋಗ್ಬಿಟ್ಟಿತ್ತು. ಸೀರಿಯಸ್ಲಿ ಹುಲಿ ಚಿರತೆ ಸಿಕ್ಕಿಲ್ಲ ಅಂತ ನಮ್ಗೆ ಏನು ಬೇಜಾರು ಅನ್ನಿಸ್ತಿಲ್ಲ. ಇವತ್ತಂತೂ ತುಂಬಾನೇ ಚೆನ್ನಾಗಿ ಸೈಟಿಂಗ್ ಆಯ್ತು. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್, ನಾಳೆ ಸಿಗೋಣ.